ಕೋಗಿಲು ಕ್ರಾಸ್ಗೆ ಜಮೀರ್ ಇಲಾಖೆ ಅಧಿಕಾರಿಗಳು ಎಂಟ್ರಿ. ಸ್ಥಳಕ್ಕೆ ರಾಜೀವ್ ಗಾಂಧಿ ವಸತಿ ಯೋಜನೆ ಅಧಿಕಾರಿಗಳು ಭೇಟಿ. ರಾಜೀವ್ ಗಾಂಧಿ ವಸತಿ ಯೋಜನೆ ಅಧಿಕಾರಿಗಳ ತಂಡ ವಿಸಿಟ್. ಒಟ್ಟು 180 ಮನೆಗಳ ಲಿಸ್ಟ್ ಔಟ್ ಅನ್ನ ಮಾಡಿದ್ದಾರೆ ಅಧಿಕಾರಿಗಳು. ಒಟ್ಟಿನಲ್ಲಿ ಮೊದಲಲ್ಲಿ 200 ಮನೆಗಳಿತ್ತು. ಅವರು ಕೇಳಿದ್ರು ಕೂಡ, ನಿವಾಸಿಗಳು ಕೇಳಿದ್ರು 200 ಮನೆಗಳನ್ನು ಕೊಡಿ ಅಂತೇಳಿ. ಆದರೆ 180 ಮನೆಗಳನ್ನ ಲಿಸ್ಟ್ ಔಟ್ ಅನ್ನ ಮಾಡಿರುವಂಥದ್ದು. ಜನರ ವಾಸದ ಬಗ್ಗೆ ಆಧಾರ್ ಮತ್ತು ವೋಟರ್ ಐಡಿಯನ್ನು ಕೂಡ ಮಾಹಿತಿಯನ್ನ ಸಂಗ್ರಹ ಕೂಡ ಮಾಡಿರುವಂಥದ್ದು. ಯಾವಾಗ ಜಮೀರ್ ಬಂದು ಇವತ್ತು ಅಧಿಕಾರಿಗಳನ್ನ ಕಳಿಸಿದ್ರು, ಒಂಥರ ವಿಶೇಷ ಕಾಳಜಿ ಪ್ರೀತಿಯ ಆ ಜನಗಳ ಮೇಲೆ ಬಂದಿರೋಂಗೆ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಮನೆ ಕೊಡಿಸ್ಬೇಕು ಅಂತ ಹೇಳಿ ಎಲ್ಲ ದಾಖಲೆಗಳನ್ನು ಸಹ ರೆಡಿ ಮಾಡ್ಕೊಂಡಿದ್ದಾರೆ. ಜನರ ವಾಸದ ಬಗ್ಗೆ ಆಧಾರ್ ಆಗಿರ್ಬೋದು, ವೋಟರ್ ಐಡಿ ಮಾಹಿತಿಯನ್ನು ಕೂಡ ಸಂಗ್ರಹವನ್ನ ಮಾಡ್ಕೊಂಡಿದ್ದಾರೆ. ಅಧಿಕಾರಿಗಳಿಂದ ಮನೆಯ GPS ಫೋಟೋ ಕೂಡ ಸಂಗ್ರಹವನ್ನ ಮಾಡ್ಕೊಂಡಿದ್ದಾರೆ. ನಿರಾಶ್ರಿತರಿಗೆ ಪರ್ಯಾಯ ಮನೆ ನೀಡಲು ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡಲಾಗ್ತಾ ಇದೆ. ಒಟ್ಟಾರೆಯಾಗಿ ಅಲ್ಲಿ ನಿವಾಸಿಗಳೇ ಕೇಳಿದ್ರು, ಒಟ್ಟಿನಲ್ಲಿ 200 ಮನೆಗಳಿತ್ತು, 200 ಮನೆಗಳು ನಮಗೆ ಬೇಕು ಅಂತ ಹೇಳಿ ಕೂಡ ಬೇಡಿಕೆಯನ್ನು ಇಟ್ಟಿದ್ರು. ಆದರೆ 200 ಮನೆಗಳ ಬದಲು 180 ಮನೆಗಳನ್ನು ಕೊಡ್ತೇವೆ ಅಂತ ಹೇಳಿ ಅದಕ್ಕೆ ಬೇಕಾದಂತಹ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಹಾಗೆಯೇ ಜನರ ವಾಸದ ಬಗ್ಗೆ ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ಐಡಿ ಆಗಿರ್ಬೋದು, ಎಲ್ಲ ಮಾಹಿತಿಗಳನ್ನು ಕೂಡ ಸಂಗ್ರಹ ಮಾಡ್ಕೊಳ್ತಾ ಇದ್ದಾರೆ. ಅಧಿಕಾರಿಗಳಿಂದ ಮನೆಯ GPS ಫೋಟೋ ಕೂಡ ಸಂಗ್ರಹ ಮಾಡಲಾಗ್ತಾ ಇದೆ. ಒಟ್ಟಿನಲ್ಲಿ ಮನೆಯನ್ನ ಕಲ್ಪಿಸಿಕೊಡ್ಬೇಕು ಅಂತೇಳಿ ಈಗ ಏನು ತಯಾರಿಯನ್ನ ಮಾಡ್ತಾ ಇದ್ದಾರೆ. ಇದೇ ಯೋಚನೆ, ಇದೇ ಬುದ್ಧಿ ಮನೆ ಕೆಡುವುದಕ್ಕಿಂತ ಮೊದಲು ಇದ್ದಿದ್ರೆ ಪಾಪ ಆ ನಿರಾಶ್ರಿತರಿಗೆ ಎಷ್ಟು ಹೆಲ್ಪ್ ಆಗ್ತಾ ಇತ್ತು. ಅವ್ರು ಏಕಾಏಕಿಯಾಗಿ ಬೇರೆ ಕಡೆಗೆ ಹೋಗುವಂತ, ಒಂದೇ ಬಾರಿ ಬೇರೆ ಕಡೆಗೆ ಹೋಗುವಂತ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಈಗ ಕೋಗಿಲು ಕ್ರಾಸ್ ಬಳಿ ನಡೆದಂತಹ ಘಟನೆಗೆ ಮನೆಯನ್ನ ಕಟ್ಟಿಸಿಕೊಡ್ತೇವೆ ಅಂತ ಕೂಡ ಹೇಳಿದರೆ. ಒಟ್ಟಾರೆಯಾಗಿ ಅವರು 200 ಮನೆಯನ್ನ ಬೇಡಿಕೆ ಇಟ್ಟಿದ್ರು. ಆದರೆ 180 ಮನೆಗಳನ್ನ ಕೊಡ್ತೀವಿ ಅಂತ ಕೂಡ ಸಕಲ ಸಿದ್ಧತೆಗಳನ್ನ, ಡಾಕ್ಯುಮೆಂಟ್ಸ್ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಈಗಾಗಲೇ ನೋಡಬಹುದು, ಕೋಗಿಲು ಕ್ರಾಸ್ ಬಳಿ ಮನೆ ಏನು ಡೆಮೊಲಿಷನ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಏನು ಒಂದು ರಾಜೀವ್ ಗಾಂಧಿ ವಸತಿ ಯೋಜನೆ ಅಧಿಕಾರಿಗಳು ಕೂಡ ಅಲ್ಲಿ ಭೇಟಿ ಕೊಟ್ಟು ಆ ಕುಟುಂಬಸ್ಥರನ್ನ ಏನೋ ಒಂದು ಭೇಟಿ ಮಾಡಿ ಅವ್ರನ್ನ ಅಹವಾಲುಗಳನ್ನ ಸ್ವೀಕಾರ ಮಾಡ್ತಿರುವಂತದ್ದು. ಯಾಕಂದ್ರೆ ಹಿಂದೆ ಮನೆ ತೆರವು ಮಾಡಿದಾಗ ಅಲ್ಲಿದ್ದಂತವರು 200-300 ಮನೆಗಳು ಇತ್ತು, 200-300 ಕುಟುಂಬಗಳು ಇತ್ತು ಅಂತ ಕೂಡ ಹೇಳಿಕೆ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಈಗ ಸರ್ಕಾರ ಏನು ರಾಜೀವ್ ಗಾಂಧಿ ವಸತಿ ಅಧಿಕಾರಿಗಳನ್ನ ಅಲ್ಲಿ ಸ್ಥಳಕ್ಕೆ ಕಳಿಸಿರುವಂತದ್ದು. ಪ್ರಮುಖವಾಗಿ ಏನು ಅಲ್ಲಿರುವಂತದ್ದು 180 ಕುಟುಂಬ ಅಂತ ಕೂಡ ಈಗಾಗಲೇ ಮಾಹಿತಿ ಬಂದಿರುವಂತದ್ದು. ಪ್ರತಿಯೊಂದು ಕುಟುಂಬದ ಏನೊಂದು ಆಧಾರ್ ಕಾರ್ಡು, ವೋಟರ್ ಐಡಿ ಹಾಗೂ ಅಲ್ಲಿನ ಕಟ್ಟಂತಹ ನೀರಿನ ಬಿಲ್, ಇದು ಕರೆಂಟ್ ಬಿಲ್ ಇವೆಲ್ಲನೂ ಕೂಡ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಅಂದ್ರೆ ಈಗ ಸಂಜೆ 5 ಗಂಟೆಗೆ ಏನು ಸಿಎಂ ನೇತೃತ್ವದಲ್ಲಿ ಸಿಎಂ, DCM ಹಾಗೂ ವಸತಿ ಸಚಿವರಾದಂತ ಜಮೀರ್ ಅಹಮದ್ ನೇತೃತ್ವದಲ್ಲಿ ಸಭೆ ಇದೆ. ಆ ಸಭೆಯಲ್ಲಿ ಒಂದು ನಿರ್ಣಯ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ನಾವು ನೋಡ್ತಾ ಇರಬಹುದು, ಹಲವು ರಾಜ್ಯಗಳಿಂದ ಕೂಡ, ಅದರಲ್ಲೂ ಪ್ರಮುಖವಾಗಿ ಕೇರಳ ರಾಜ್ಯದಿಂದ ಕೂಡ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಎಚ್ಚರಿಕೆ ಸಂದೇಶ ರವಾನಾಗಿರುತ್ತದೆ. ಎಲ್ಲೋ ಒಂದ್ ಕಡೆ ಅಲ್ಪಸಂಖ್ಯಾತರ ಕಾಂಗ್ರೆಸ್ ತುಳಿತಾ ಇದೆ ಅಂತ ಕೂಡ ಒಂದು ರೀತಿಯಲ್ಲಿ ಎಚ್ಚರಿಕೆ ಸಂದೇಶ ರವಾನೆ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಅಲ್ಪಸಂಖ್ಯಾತರ ವೋಟ್ ಬ್ಯಾಂಕ್ ಮತ್ತೆ ತೋರ್ಪಡಿಕೆಗೋಸ್ಕರ ಕಾಂಗ್ರೆಸ್ ಸರ್ಕಾರ ಈಗ ಅಧಿಕಾರಿಗಳು ಕಳಿಸಿರುವಂತದ್ದು. ಸಂಜೆ ಏನು ಸಿಎಂ ನೇತೃತ್ವದಲ್ಲಿ ಸಭೆಯಲ್ಲಿ ಪ್ರಮುಖವಾಗಿ ಏನು ರಾಜೀವ್ ಗಾಂಧಿ ವಸತಿ ನಿಲಯ ನಿರ್ಮಾಣ ಮಾಡಿರುವಂತಹ ಕೋಗಿಲೆಯಿಂದ 3 ಕಿಲೋಮೀಟರ್ ಇರುವಂತಹ ಬೆಳ್ಳಳ್ಳಿ ಬಳಿ ಏನೊಂದು ವಸತಿ ಸಂಕೀರ್ಣ ಕಟ್ತಾ ಇದ್ದಾರೆ. ಅಲ್ಲಿ ಮನೆಗಳ ಒಂದು ಅವರಿಗೆ ಕೊಡೋದಕ್ಕೆ ಮುಂದಾಗಿರುವಂತದ್ದು ಕೂಡ ಮಾಹಿತಿ ಬರ್ತಾ ಇರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ನಿಜಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ಈಗ ಏನು ಅಂತ ಅಲ್ಪಸಂಖ್ಯಾತರನ್ನ ಮೆಚ್ಚುಗೆ ಪಡೆಯೋದಕ್ಕೆ ಈ ರೀತಿ ಮಾಡ್ತಾ ಇದೆ ಅನ್ನೋದು ಕೂಡ ಈಗಾಗಲೇ ವಿಪಕ್ಷಗಳು ಆರೋಪ ಮಾಡ್ತಾ ಇರುವಂತದ್ದು. ನಿರೀಕ್ಷೆ. ಮಹೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.